ಖಾಕಿ ಅಂದಾಕ್ಷಣ ನಮಗೆ ನೆನಪಾಗೋದು ಶಿಸ್ತು, ಗಾಂಭೀರ್ಯ, ಕಟ್ಟುನಿಟ್ಟು. ಆದ್ರೆ ಆ ಖಾಕಿ ಉಡುಪಿನ ಒಳಗೂ ಒಂದು ಮಿಡಿಯುವ ಮೃದುವಾದ ಹೃದಯವಿದೆ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದ ಈ ಘಟನೆಗೆ ಸಾಕ್ಷಿ. ಪರೀಕ್ಷೆ ಬರೆಯಲು ಹೋದ ತಾಯಿಯ 8 ತಿಂಗಳ ಮಗುವನ್ನ ಎತ್ತಿ ಮುದ್ದಾಡಿ ಸೀರೆಯಲ್ಲಿ ಜೋಕಾಲಿ ಕಟ್ಟಿ ತೂಗಿದ ಮಹಿಳಾ ಪೊಲೀಸರ ಮಾನವೀಯತೆಗೆ ಇಡೀ ನಗರವೇ ಶಬಾಸ್ ಅಂತಿದೆ. ಬೆಂಗಳೂರಿನಲ್ಲೊಂದು ಹೃದಯ ಮಿಡಿಯುವ ದೃಶ್ಯ. ಪೊಲೀಸ್ ಪರೀಕ್ಷೆ ಬರೆಯಲು ಮಗುವನ್ನ ಬಿಟ್ಟು ಹೋದ ತಾಯಿ. ಸೀರೆಯಲ್ಲಿ ಜೋಕಾಲಿ ಕಟ್ಟಿ ಮಗುವನ್ನ ಆಡಿಸಿದ ಪೊಲೀಸ್. ನೋಡಿದ್ರಲ್ಲ, ಇದು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯ ಕೃಷ್ಣ ಕಾಲೇಜಿನಲ್ಲಿ ಕಂಡುಬಂದ ಹೃದಯ ಸ್ಪರ್ಶಿ ದೃಶ್ಯ. ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಆಯೋಜಿಸಲಾಗಿತ್ತು. ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಅಭ್ಯರ್ಥಿಗಳು ಪರೀಕ್ಷೆಗೆ ಬಂದಿದ್ರು. ಅವರಲ್ಲಿ ಒಬ್ಬ ತಾಯಿ ತಮ್ಮ 8 ತಿಂಗಳ ಪರೀಕ್ಷೆ ಬರೆಯಲೇಬೇಕಾದ ಅನಿವಾರ್ಯತೆ ಒಂದು ಕಡೆಯಾದ್ರೆ 8 ತಿಂಗಳ ಕಂದಮ್ಮನನ್ನ ಹೊರಗೆ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಇತ್ತು. ಇನ್ನೊಂದು ಕಡೆ ಬೇರೆ ದಾರಿ ಇಲ್ಲದೆ ತಾಯಿ ಮಗುವನ್ನ ಹೊರಗೆ ಬಿಟ್ಟು ಪರೀಕ್ಷಾ ಕೊಠಡಿಗೆ ತೆರಳುತ್ತಾರೆ. ಆದ್ರೆ ತಾಯಿ ಕಣ್ಮುಂದೆ ಕಾಣದೆ ಇದ್ದಾಗ ಆ 8 ತಿಂಗಳ ಮಗು ಜೋರಾಗಿ ಅಳಲು ಪ್ರಾರಂಭಿಸುತ್ತೆ. ಮಗುವಿನ ಅಳು ಆವರಣದಲ್ಲಿದ್ದ ಪ್ರತಿಯೊಬ್ಬರ ಹೃದಯವನ್ನು ಹಿಂಡುವಂತಿತ್ತು. ಆಗ ಅಲ್ಲಿ ಕರ್ತವ್ಯದಲ್ಲಿದ್ದ ಮಹಿಳಾ ಪೊಲೀಸ್ ಸಿಬ್ಬಂದಿ ತಕ್ಷಣ ಮಗುವಿನ ನೆರವಿಗೆ ಧಾವಿಸಿದ್ರು. ಮಗುವನ್ನ ಎತ್ತಿಕೊಂಡು ಮುದ್ದಾಡ್ತಾರೆ, ಆಟವಾಡಿಸಿ ಸಮಾಧಾನ ಪಡಿಸಲು ಯತ್ನಿಸುತ್ತಾರೆ. ಆದ್ರೂ ಮಗುವಿನ ಅಳು ನಿಲ್ಲೋದಿಲ್ಲ. ತಾಯಿಯ ಮಡಿಲನ್ನೇ ಹುಡುಕುತ್ತಿದ್ದ ಕಂದಮ್ಮನಿಗೆ ವಿಶ್ರಾಂತಿ ನೀಡಲು ಮಹಿಳಾ ಸಿಬ್ಬಂದಿ ಒಂದು ಅದ್ಭುತ ಉಪಾಯ ಮಾಡ್ತಾರೆ. ತಕ್ಷಣವೇ ಅಲ್ಲೇ ಇದ್ದ ಸೀರೆಯನ್ನ ಬಳಸಿ ಸುಂದರವಾದ ಜೋಕಾಲಿ ಕಟ್ಟಿ ಮಗುವನ್ನ ಮಲಗಿಸಿ ಪ್ರೀತಿಯಿಂದ ಜೋಗುಳ ಹಾಡುತ್ತಾ ತೂಗಲು ಪ್ರಾರಂಭಿಸುತ್ತಾರೆ. ಪೊಲೀಸರ ಈ ಮಮತೆಯ ಆರೈಕೆಗೆ ಮಗು ಅಳು ನಿಲ್ಲಿಸಿ ಕೊನೆಗೆ ನಿದ್ರಿಸುತ್ತಿರೋದನ್ನ ಕಂಡು ಕಣ್ಣುಗಳು ತುಂಬಿ ಬಂದ್ವು. ಕರ್ತವ್ಯದ ಜೊತೆಗೆ ತಾಯ್ತನದ ಮಮತೆಯನ್ನು ತೋರಿದ ಮಹಿಳಾ ಸಿಬ್ಬಂದಿಯ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಅತ್ಯುನ್ನತ ಮೆಚ್ಚುಗೆ ಮತ್ತು ಶ್ಲಾಘನೆ ವ್ಯಕ್ತವಾಗಿದೆ. ಖಾಕಿ ಪಡೆಯ ಈ ಮಾನವೀಯ ಸ್ಪಂದನೆಗೆ ನಮ್ಮ ಕಿರುನಮನ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.